ಶ್ರೀ ಎಚ್.ಕೆ. ಪಾಟೀಲ್ ತಮ್ಮೆಲ್ಲರಿಗೂ ಗೊತ್ತಿದ್ರೆ ನಾನು ಅವ್ರ ಬಗ್ಗೆ ನಿಮಗೆ ಹೇಳ್ತಕ್ಕಂಥದ್ದು ಅಷ್ಟು ಚೆನ್ನಾಗಿ ಕಾಣಲ್ಲ. ಅವರ ಕೆ.ಎಚ್. ಪಾಟೀಲ್ ಮಗ ಅಂತ ಹೇಳಿ ರಾಜಕೀಯಕ್ಕೆ ಬಂದಿಲ್ಲ. ಎಚ್.ಕೆ. ಪಾಟೀಲ್ ಹಾಗೆ ಅವರು ರಾಜಕೀಯದಲ್ಲಿ ತನ್ನದೇ ಒಂದೊಂದು ಛಾಪವನ್ನ ಇಟ್ಟಂತ ವ್ಯಕ್ತಿ ಮತ್ತು ಕೌನ್ಸಿಲ್ನಿಂದ ಪ್ರಾರಂಭ ಮಾಡಿ ಇವತ್ತು ನಮ್ಮ ರಾಜ್ಯದ ರಾಜಕೀಯದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯಾಗಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಂಧುಗಳೇ, ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಕೆ.ಎಚ್. ಪಾಟೀಲ್ ಆಸಕ್ತಿ ವಹಿಸಿದರು ಮತ್ತು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ಇರ್ತಕ್ಕಂಥವ್ರು, ಪ್ರೋತ್ಸಾಹ ನೀಡ್ತಕ್ಕಂಥ ಯಾವುದೇ ಒಂದು ಮಾತನ್ನ ನಾನು ಅವ್ರಿಗೆ ಹೇಳಿದ್ರೆ ಇದು ಹಿಂಗಾಗಬೇಕು, ನೀವು ಕ್ಯಾಬಿನೆಟ್ ನಲ್ಲಿ ನಮಗೆ ಸಪೋರ್ಟ್ ಮಾಡಬೇಕು ಅಂದಾಗ ಅವರೇ ನಮ್ಗಿನ್ನ ಮುಂಚೆ ಆ ಸಬ್ಜೆಕ್ಟ್ ತೆಗೆದುಕೊಂಡು ಸಪೋರ್ಟ್ ಮಾಡ್ತಿದ್ರು. ಇವತ್ತು ಕೆ.ಎಚ್. ಪಾಟೀಲ್ ಸಾಹೇಬ್ರ ಬಗ್ಗೆ ನಮ್ಮ ತಂದೆಯವರು ಯಾವಾಗಲೂ ಹೇಳೋದೇನಂತ ಹೇಳಿದ್ರೆ, ಸ್ನೇಹಕ್ಕೆ ಎರಡನೇ ಹೆಸರು ಯಾವ್ದಾದ್ರು ರಾಜ್ಯದಲ್ಲಿದ್ರೆ ಅದು ಕೆ.ಎಚ್. ಪಾಟೀಲ್ ಅವರು ಅಂತ ಹೇಳ್ತಾ ಇದ್ರು. ಕೆ.ಎಚ್. ಪಾಟೀಲ್ರ ಹೋರಾಟ ನಮ್ಮೆಲ್ಲರ ಮುಂದೆ ಇದೆ, ನಮ್ಮ ಕಣ್ಮುಂದೆ ಇವತ್ತು ಕೂಡ ಕಾಣ್ತಾರೆ. ಅಂತ ವ್ಯಕ್ತಿಗಳನ್ನು ನಾವು ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಮಾತುಗಳು, ಅವರ ಓಡಾಟ, ಅವ್ರು ಹೇಳುವಂಥ ಕೆಲಸಗಳು, ಅವರಲ್ಲಿರುವಂಥ ಧೈರ್ಯ ಇವೆಲ್ಲ ಬಹಳಷ್ಟು ನಾವು ಕಲ್ಕೋಬೇಕಾದದ್ದು ಇತ್ತು ಅನ್ನೋಂಥ ಮಾತನ್ನು ಹೇಳ್ತೀನಿ. ಅಂಥ ಒಬ್ಬ ಧೀಮಂತ ನಾಯಕ ನಾವು ಅವ್ರನ್ನ ಇವತ್ತು 100 ವರ್ಷದ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತೀವಿ. ಅಂಥವ್ರು ಮತ್ತೊಮ್ಮೆ ನಮ್ಮ ರಾಜ್ಯದಲ್ಲಿ ಹುಟ್ಟು ಬರಲಿ ಅಂತ ತಿಳ್ಕೊಂಡು ಹೇಳಿ, ಕೃಷಿ, ಅರಣ್ಯ, ಆಹಾರ, ಕಂದಾಯ, ಸಹಕಾರ, ಪಂಚಾಯತ್ ರಾಜ್, ಕಾರ್ಮಿಕ ಹೀಗೆ ಮೊದಲಾದ ಇಲಾಖೆಗಳ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿ ಅಖಂಡ ಧಾರವಾಡ ಜಿಲ್ಲೆಯ ರಾಜಕೀಯ ಇತಿಹಾಸದಲ್ಲಿ ಒಂದು ಗಟ್ಟಿ ನಿಲುವುಗಳನ್ನು ಸ್ಥಾಪಿಸಿದ್ದರು ದಿವಂಗತ ಕೆ.ಎಚ್. ಪಾಟೀಲ್. ಸಹಕಾರದಲ್ಲಿ ನಾವು ಮೂಲವಾಗಿ ನಾವು ಮಾತಾಡ್ತೀವಿ. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ನಿಮ್ಮ ಜಿಲ್ಲೆ ಆದಮೇಲೆ, ಧಾರವಾಡ ಜಿಲ್ಲೆ ವಿಭಾಗ ಆದಮೇಲೆ ಏನು ಸಾಕ್ಷಿ ಗುಡ್ಡೆಗಳನ್ನ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಹಳ್ಳಿಲೂ ಈ ಜಿಲ್ಲೆಯಲ್ಲಿ ಏನು ಬಿಟ್ಟೋಗಿದ್ದಾರೆ, ಇದು ಕೆ.ಎಚ್. ಪಾಟೀಲ್ ಅವರ ಚಿಂತನೆ ಆದರ್ಶವನ್ನ ಎಚ್.ಕೆ. ಪಾಟೀಲ್ ಅವರು ನಡೆಸ್ಕೊಂಡು ಹೋಗಿದ್ದಾರೆ. ನಿಮ್ಮೆಲ್ಲರ ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಪದುಬನಾಭನ ಪಾದ ಭಜನೆ ಪರಮ ಸುಖವೇ ಅಂತೇಳಿ. ಹಂಗೆ ಇವತ್ತು ಇಂಥ ಒಂದು ಪವಿತ್ರವಾದಂಥ ಕೆಲಸವನ್ನ ಹಾಡಿ ಹೊಗಳಿ ಸಂತೋಷ ಪಟ್ಟು ಕಣ್ಣಲ್ಲಿ ನೋಡಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಕೆ.ಎಚ್. ಪಾಟೀಲ್ ತತ್ವ ಸಿದ್ಧಾಂತಗಳನ್ನು ಮತ್ತೆ ನೆನಪಿಸಿ, ಹಿರಿಯ ನಾಯಕರ ಅಭಿಪ್ರಾಯಗಳೇನು, ನೀವು ಅದೇ ದಾರಿಯಲ್ಲಿ ಹೋಗಿ ಅಂತ ಹೇಳಿ ನನಗೆ ಮಾರ್ಗದರ್ಶನ ಮಾಡುವುದು ಮಾತ್ರವಲ್ಲ, ಎಲ್ಲ ಕೆ.ಎಚ್. ಪಾಟೀಲ್ ಅನುಯಾಯಿಗಳಲ್ಲಿ ಪ್ರೇರಣೆ, ಸ್ಫೂರ್ತಿಯನ್ನು ತುಂಬುವಂಥ ಕಾರ್ಯಕ್ರಮವನ್ನು ಈ ಜನ್ಮ ಶತಮಾನೋತ್ಸವವನ್ನು ಮಾಡಿದ್ವಿ. ಕೆ.ಎಚ್. ಪಾಟೀಲ್ ಬಹುದೊಡ್ಡ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ಅಂತ ಕೇಳಿದ್ರೆ ಬಹಳಷ್ಟು ಸಹಕಾರಿಗಳು ಹೇಳ್ತಾರೆ. ಕರ್ನಾಟಕಕ್ಕೆ APMC ತಂದಿರೋದು ಮಾನ್ಯ ಕೆ.ಎಚ್. ಪಾಟೀಲ್ರು, ಮಾನ್ಯ ಮಾಮಲೆ ದೇಸಾಯರು, ಮಾನ್ಯ B.G. ಬಣಕಾರ್ ಅವರು, ಮಾನ್ಯ ಹುಬ್ಬಳ್ಳಿಯ MLA ಆಗಿದ್ದಂಥ M.R. ಪಾಟೀಲ್ರು, ಇವರೆಲ್ಲರೂ ಏನಿಲ್ಲ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ರೆ, ರೈತರಿಗೆ ಕೊಡುಗೆ ಕೊಟ್ಟಿದ್ರೆ, ರೆಗ್ಯುಲೇಟೆಡ್ ಮಾರ್ಕೆಟ್ ಕಮಿಟಿಗಳನ್ನು ಮಾಡಿ ಎಲ್ಲ ಕಡೆ APMCಯನ್ನು ಸ್ಥಾಪನೆ ಮಾಡಿದರು. 99ನೇ ಜನ್ಮದಿನ ಆಚರಣೆ ಮಾಡುವ ಸಂದರ್ಭದಲ್ಲಿ ಸುಮಾರು 60 ಕೆಲಸಗಳನ್ನು ಮುಂದಿನ ಮಾರ್ಚ್ 16, 2025 ಮಾಡಬೇಕು ಅಂತೇಳಿ ನಾವು ನಿರ್ಣಯಿಸಿದ್ವಿ. ಆ ನಿರ್ಣಯದಂತೆ ಆ ಕೆ.ಎಚ್. ಪಾಟೀಲ್ ಅನುಯಾಯಿಗಳು, ಸಹಕಾರಿಗಳು, ಅವರ ಎಲ್ಲ ಸಹೋದ್ಯೋಗಿಗಳ ಇಚ್ಛೆಯಂತೆ ಸುಮಾರು 50 ಕೆಲಸಗಳನ್ನು ಪೂರ್ಣಗೊಳಿಸೋದ್ರ ಮೂಲಕ ಕೆ.ಎಚ್. ಪಾಟೀಲ್ರು ಏನು ಕನಸು ಕಂಡಿದ್ರು ಆ ಕನಸುಗಳಲ್ಲಿ ಬಹುಭಾಗವನ್ನು ಪೂರ್ಣಗೊಳಿಸುವಂಥ ಕೆಲಸ ಮಾಡಿದ್ದೇವೆ ಅಂತೇಳಿ ಹೇಳುವಾಗ ಒಂದು ರೀತಿಯ ಸಮಾಧಾನ, ಹೆಮ್ಮೆ, ಅಭಿಮಾನ ಆಗ್ತದೆ.